ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚಿತವಾಗಿನೇ ಅದನ್ನ ಪತ್ತೆ ಮಾಡ್ತಕ್ಕಂತ ಕೇಪಬಿಲಿಟಿ ಹೊಂದಿದ್ಯಾ? ಹೌದು. ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆನೆ, ಅಂದ್ರೆ ಗುಣಲಕ್ಷಣಗಳು ಕಾಣೋದಕ್ಕಿಂತ ಮುಂಚೆನೆ ಅವನಿಗೆ ಕ್ಯಾನ್ಸರ್ ಬರಬಹುದು ಅಂತೇಳಿ ಪ್ರಿಡಿಕ್ಟ್ ಮಾಡಿ ಹೇಳುವಂತ ಕೇಪಬಿಲಿಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇದು ಎಕ್ಸ್ರೇ, ಸಿಟಿ ಸ್ಕ್ಯಾನು, MRI ಮತ್ತೆ ಮ್ಯಾಮೋಗ್ರಾಮ್ಸ್ ಇವುಗಳನ್ನೆಲ್ಲ ಅನಲೈಸ್ ಮಾಡುತ್ತೆ, ಬಯೋಪ್ಸಿನ ರೀಡ್ ಮಾಡುತ್ತೆ, ಬ್ಲಡ್ ಟೆಸ್ಟ್ ಗಳನ್ನ ಸರಿಯಾಗಿ ಸ್ಟಡಿ ಮಾಡುತ್ತೆ, ಪೇಷಂಟ್ ಹಿಸ್ಟ್ರಿನ ಅನಲೈಸ್ ಮಾಡ್ಬಿಟ್ಟು ಲೈಫ್ ಸ್ಟೈಲ್ ನ ಅನಲೈಸ್ ಮಾಡಿ ಜೆನೆಟಿಕ್ ಹಿಸ್ಟ್ರಿನ ನೋಡ್ಕೊಂಡು ಫ್ಯೂಚರ್ ನಲ್ಲಿ ಆ ವ್ಯಕ್ತಿಗೆ ಕ್ಯಾನ್ಸರ್ ಬರುವಂತ ಪಾಸಿಬಿಲಿಟಿ ಇದೆಯಾ ಅನ್ನೋದನ್ನ ಇವತ್ತೇ ಅದನ್ನ ಜಡ್ಜ್ ಮಾಡಿ ಹೇಳುತ್ತೆ. ಈಗಾಗಲೇ ಬ್ರೆಸ್ಟ್ ಕ್ಯಾನ್ಸರ್ ನಲ್ಲಿ ಲಂಗ್ಸ್ ಕ್ಯಾನ್ಸರ್ ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ, ಸ್ಕಿನ್ ಕ್ಯಾನ್ಸರ್ ಐಡೆಂಟಿಫೈ ಮಾಡಲಿಕ್ಕೆ, ಮತ್ತೆ ಬ್ಲಡ್ ಕ್ಯಾನ್ಸರ್ ಗಳನ್ನ ಫೈಂಡ್ ಔಟ್ ಮಾಡಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಈಗ ಆಲ್ರೆಡಿ ಈ AI ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ನೋಡಿ, ಕ್ಯಾನ್ಸರ್ ಯಾವಾಗಲೂ ಫಸ್ಟ್ ಸ್ಟೇಜ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಸಿಂಪ್ಟಮ್ ತೋರಿಸೋದಿಲ್ಲ. ಹಾಗಾಗಿ ದೊಡ್ಡ ಪ್ರಾಬ್ಲಮ್ ಆಗಿರೋದೇನು ಅಂತ ಹೇಳಿದ್ರೆ, 3ನೇ ಸ್ಟೇಜ್ ಮತ್ತೆ 4ನೇ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗುತ್ತೆ, ಅಷ್ಟೊತ್ತಿಗಾಗಲೇ ಬಾಡಿ ಟ್ರೀಟ್ಮೆಂಟ್ ಗೆ ಸರಿಯಾಗಿ ಕೋಪರೇಟ್ ಮಾಡೋದಿಲ್ಲ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಅನ್ನ ಗುಣಪಡಿಸಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿ ಬಂದಿದೆ. ಆದ್ರೆ ಈಗ ಬಂದಿರೋ AI ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಎಲ್ಲ ಅನಾಲಿಸಿಸ್ ಅನ್ನ ಮಾಡಿ AI ಒಬ್ಬ ವ್ಯಕ್ತಿಗೆ ಫ್ಯೂಚರ್ ನಲ್ಲಿ ಸಿಂಪ್ಟಮ್, ಅವನಿಗೆ ಇನ್ನೂ ಸಿಂಪ್ಟಮ್ ಇಲ್ಲದೆ ಇರುವಂತ ಸಂದರ್ಭದಲ್ಲೂ ಸಹ ವೆರಿ ಇನಿಷಿಯಲ್ ಸ್ಟೇಜ್ ಅಲ್ಲೇನೆ ಅವನಿಗೆ ಕ್ಯಾನ್ಸರ್ ಬರ್ಬೋದಾ ಅಂತ ಪ್ರಿಡಿಕ್ಟ್ ಮಾಡಿ ಹೇಳುತ್ತೆ. ಈ ಪ್ರಿಡಿಕ್ಷನ್ 100% ಆಗೇನಿರಲ್ಲ, ಆದ್ರೂ 80 to 90% ಬರೋ ಚಾನ್ಸಸ್ ಇದೆ ಅನ್ನೋದನ್ನ ಪ್ರಿಡಿಕ್ಟ್ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಿದ್ರೆ ಡಾಕ್ಟರ್ದು ಏನು ರೋಲು? ನೋಡಿ, ಡಾಕ್ಟರ್ AI ಟೆಕ್ನಾಲಜಿ ಡಾಕ್ಟರ್ನ ರೀಪ್ಲೇಸ್ ಮಾಡೋದಿಲ್ಲ. ಡಾಕ್ಟ್ರೇ ಅದನ್ನ ಫೈನಲ್ ಪ್ರಿಡಿಕ್ಟ್ ಮಾಡಬೇಕಾಗುತ್ತೆ. ಫೈನಲಿ ಡಾಕ್ಟರ್ನೇ AI ರಿಪೋರ್ಟ್ ಅನ್ನ ನೋಡಿ ಹೇಳ್ಬೇಕಾಗುತ್ತೆ. ಇದೇನಂದ್ರೆ ಡಾಕ್ಟರ್ಗೆ ಇರುವಂತ ಒಂದು ಟೂಲೇ ಹೊರತಾಗಿ ಡಾಕ್ಟರ್ನ ರೀಪ್ಲೇಸ್ ಮಾಡುವಂತ ಚಾನ್ಸಸ್ ಇರೋದಿಲ್ಲ. ಸೊ ಈ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇರೋದು ನಮ್ಮೆಲ್ರಿಗೂ ತುಂಬಾ ಸಂತೋಷದ ವಿಚಾರ. ಈಗೇನು ಹೇಳಲಾಗ್ತಾ ಇದೆ ಅಂತ ಹೇಳಿದ್ರೆ, ಯಾವ ತರ ಮೆಡಿಕಲ್ ಸೈನ್ಸ್ ಮತ್ತೆ AI ಟೆಕ್ನಾಲಜಿ ಹ್ಯಾಂಡ್ ಇನ್ ಹ್ಯಾಂಡ್ ಡೆವಲಪ್ ಆಗ್ತಾ, ಕ್ಯಾನ್ಸರ್ನ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬರೋಕ್ಕಿಂತ 5 ರಿಂದ 10 ವರ್ಷ ಮುಂಚೆನೆ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳನ್ನ AI ಪ್ರಿಡಿಕ್ಟ್ ಮಾಡಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಇನ್ನು ಮುಂದೆ ತುಂಬಾ ಅರ್ಲಿ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ನ ಕೊಡುವಂಥ ಸಾಧ್ಯತೆಗಳಿವೆ. ಇದರಿಂದ ಎಷ್ಟೋ ಜನರ ಜೀವ ಉಳಿಯುವಂಥ ಸಾಧ್ಯತೆ ಇದೆ.